ನೋಡಿ ನಮ್ಮ ರೂಮ್ ಇಷ್ಟೇ ಇರೋದು. ನೋಡಿ ಈ ಕಡೆ ಇಷ್ಟು, ಈ ಕಡೆ ಇಷ್ಟು. ಇದನ್ನ ನಾನು ಗಿವ್ ಅವೇ ಆಗಿ ಕೊಡ್ತೀನಿ. ನೋಡಿ ಗಾಯ್ಸ್, ಇದು ನನ್ನ ಲ್ಯಾಪ್ಟಾಪ್ ಇಂದು. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗಲ್ಲಿ ನಮ್ದು ರೂಮ್ ಇದೆಯಲ್ಲ, ಲೈಕ್ ಚಿಕ್ಕ ರೂಮು, ಸೊ ಅದನ್ನು ನಾವಿವತ್ತು ಲೈಕ್ ನೀಟಾಗಿ ಜೋಡಿಸಿ ಒಂದು ರೂಮ್ ಟೂರ್ನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಆ ರೂಮು ಮೆಸ್ಸಿ ಆಗಿಬಿಟ್ಟಿದೆ. ಬುಕ್ಸ್ ಎಲ್ಲ ಹಂಗಂಗೆ ಬಿದ್ದಿದೆ ಮತ್ತು ಲೈಕ್ ಅಲ್ಲಿ ಬೆಡ್ಶೀಟ್ಸ್ ಎಲ್ಲ ಹಂಗಂಗೆ ಇದೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಒಂದು ಒಳ್ಳೆ ರೂಮ್ ಸೆಟಪ್ನ ಮಾಡೋಣ, ಬನ್ನಿ. ನಾವು ಮೇಲ್ಗಡೆ ಬಂದಿದ ತಕ್ಷಣ ಕಜ್ಜ ನಮ್ಮ ಮೇಲೆ ಬರುತ್ತೆ, ಎಲ್ಲ ಸುತ್ತ ಓಡಾಡುತ್ತೆ. ಮನೋಜನ್ ಕೈ ಮೇಲೆ ಕೂತ್ಕೊಂಡಿತ್ತು. ಏನೇನ ಮನೋಜ ಗಮನಿಸಲಿಲ್ಲ ಅಂದರೆ ಸ್ವಲ್ಪ ಕಚ್ತಿತ್ತು ಅಲ್ವೇನೋ. ಮತ್ತೆ ಕಚ್ಚಲ್ಲ ಅಂತಿದ್ಯಾ? ಗಾಯ್ಸ್, ಇಲ್ಲಿ ನೋಡಿ, ನಾನು ಮೇಲಕ್ಕೆ ಬಂದು ವ್ಯೂ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಇವಾಗ ನಾನು ಹೇಳಿದ್ನಲ್ಲ ನಮ್ಮ ರೂಮು ಹೆಂಗೆ ಮೆಸ್ಸಿ ಆಗಿದೆ ಅಂತ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಯಾವ ಥರ ಫುಲ್ಲು ಇಲ್ಲಿ ಮೆಸ್ಸಿ ಆಗಿದೆ ನೋಡಿ. ಇಲ್ಲಿ ನೋಡಿ ಟೇಬಲ್ಲು, ಇಲ್ಲಿ ಬುಕ್ಸು, ಮತ್ತು ಇಲ್ಲಿ ನೋಡಿ ಎಷ್ಟು ಗಣೇಶನ ಹತ್ರ ಧೂಳಿದೆ, ಅದನ್ನು ನಾವು ಕ್ಲೀನೇ ಮಾಡಿಲ್ಲ. ಮತ್ತು ಫ್ಯಾನ್ ನೋಡಿ ಯಾವ ಕಲರ್ ಬಂದುಬಿಟ್ಟಿದೆ ಫ್ಯಾನು. ಮತ್ತು ಇಲ್ಲೆಲ್ಲ ಇದೇನು ನೋಡ್ತಿದ್ದೀರಲ್ಲ, ಈ ಪೇಂಟ್ ಹೋಗಿರೋದು, ಅದಕ್ಕೊಂದು ರೀಸನ್ ಇದೆ, ಅದು ಆಮೇಲೆ ಹೇಳ್ತೀನಿ. ಮತ್ತು ಇಲ್ಲಿ ನೋಡಿ ಇದು ಪ್ಯಾಚ್ ಹಾಕಿರೋದು, ಮತ್ತು ಇಲ್ಲಿ ಮೇಲೆ ನೋಡ್ಬೋದು ಎಷ್ಟು ತುಂಬಾ ರೂಮು ಮೆಸ್ಸಿ ಆಗಿಬಿಟ್ಟಿದೆ. ಮತ್ತು ಗೋಡೆಗಳು ನೋಡಿ ಎಷ್ಟು ಗಲೀಜಾಗಿಬಿಟ್ಟಿದೆ, ನೋಡ್ತಿದ್ದೀರಾ? ನೋಡಿ ಇವಳೆ ಅಂತೆ ಮಾಡಿದ್ದು ಈ ಥರ ಗಲೀಜ್ ಗೋಡೆ. ಮತ್ತು ಇದನ್ನೆಲ್ಲ ನಾವು ಒಂದು ನೀಟಾಗಿ ಒಂದು ಒಳ್ಳೆ ಸೆಟಪ್ ಮಾಡಬೇಕು. ಬಟ್ ಇವಾಗ ಗೋಡೆಗಳ್ನ ಸದ್ಯಕ್ಕೆ ಹಿಂಗೆ ಬಿಟ್ಟಿರ್ತೀವಿ. ಇವಾಗ ಏನಂದರೆ ಈ ಥರ ಇದೆಲ್ಲ ಮೆಸ್ ಇದೆಯಲ್ಲ, ಇದನ್ನೆಲ್ಲ ನೀಟಾಗಿ ಜೋಡಿಸಿ, ಮತ್ತು ಈ ಥರ ಎಲ್ಲ ಡಸ್ಟ್ ಪಾರ್ಟಿಕ್ ಮತ್ತು ಈ ಥರ ಧೂಳು ನೋಡಿ, ಕಂಪ್ಯೂಟ್ರ್ ಮೇಲೆ ಈ ಧೂಳನ್ನೆಲ್ಲ ತಕ್ಕೊಂಡು ನೀಟಾಗಿ ನಮ್ಮ ಗಣೇಶನ ಎಲ್ಲ ನೀಟಾಗಿ ರೆಡಿ ಮಾಡಿ, ಮತ್ತು ಫ್ಯಾನ್ ಎಲ್ಲ ಒರೆಸ್ಕೊಂಡು ಮಸ್ತು ಇವಾಗ ಮಾಡೋಣ, ಬನ್ನಿ ಶುರು ಮಾಡೋಣ. ಫಸ್ಟು ಒಂದೊಂದೇ ಮಾಡೋಣ. ಫಸ್ಟು ಬೆಡ್ ಕ್ಲೀನ್ ಮಾಡೋಣ, ಆಮೇಲೆ ಟೇಬಲಿಗೆ ಬರೋಣ, ಆಮೇಲೆ ಬುಕ್ಸ್ಗಳಿಗೆ ಬರೋಣ, ಆಮೇಲೆ ಫೈನಲಿ ಅಲ್ಲಿ ಮೇಲೆ ಕಾಣ್ತಿದ್ಯಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋಣ. ನೋಡ್ಬೋದು ರೂಮ್ ಇಷ್ಟೇ ಗಾಯ್ಸ್. ನೋಡಿ ನಮ್ಮ ರೂಮ್ ಇಷ್ಟೇ ಇರೋದು. ನೋಡಿ ಈ ಕಡೆ ಇಷ್ಟು, ಈ ಕಡೆ ಇಷ್ಟು, ನೋಡ್ತಿದ್ದೀರಾ? ಇಷ್ಟೇ ಇರೋದು. ಇವಾಗ ಮಸ್ತ್ ಇದನ್ನು ಕ್ಲೀನ್ ಮಾಡೋಣ, ಬನ್ನಿ. ಫಸ್ಟು ಇಲ್ಲಿಂದ ಶುರು ಮಾಡೋಣ. ಓಕೆ, ನೋಡಿ ಇದೇನಿದು ಮಾನಿಟ್ರಿಗೆ ಹಾಕೋ ಕವರ್. ಇದು ಕಂಪ್ಯೂಟರ್ ಅಂತಾರೆ, ಮಾನಿಟರ್ ಅಲ್ಲ, ಮಾನಿಟರ್ ಆಗುತ್ತೆ ಅದು. ಚೇರ್ ನೋಡಿ, ಫಸ್ಟ್ ಈ ಚೇರ್ನ ಇಲ್ಲಿ ಇದ್ರೊಳಗೆ ಹಾಕ್ಬಿಡೋಣ. ನಮ್ಮ ಅಣ್ಣ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಗೈಸ್. ನೋಡಿ ಈ ಬಟ್ಟೆ ಬಂದು ಇದು ಲ್ಯಾಪ್ಟಾಪು ಅಥವಾ ಸ್ಕ್ರೀನ್ಗಳಿದೆಯಲ್ಲ ಅದನ್ನ ನೋಡ್ಸಕ್ಕೆ ಯೂಸ್ ಆಗುತ್ತೆ ಗೈಸ್. ನೋಡಿ ನಾನು ಪೇಪರ್ಗಳೆಲ್ಲ ಹೆಂಗೆಲ್ಲ ಇಲ್ಲಿ ಇಟ್ಕೊಂಡು ನೋಡಿ, ಎಲ್ಲ ವೇಸ್ಟ್ ಪೇಪರ್ಗಳು ಎಲ್ಲ ಇಲ್ಲೇ ರೂಮಲ್ಲೇ ಇಡ್ತಾಳೆ ಗೈಸ್. ಇಲ್ಲಿ ನೋಡಿ, ಇದು ಹೂವು ಬೇರೆ ಎಲ್ಲ ವರ್ಲ್ಡ್ ಚೆನ್ನಾಗಿಲ್ಲ. ಅದೆಲ್ಲ ಒಂದ್ ದಿವಸ ಫುಲ್ ನಾವು ಡೆಕೋರೇಷನ್ ಮಾಡ್ತೀವಿ, ತೋರಿಸ್ತೀವಿ. ಒಂದು ID ಕಾರ್ಡು ಅದು ಬಿಸಾಕು, ಯಾಕೆ ಇಟ್ಕೊಂಡಿದ್ಯಾ? ನಂದು ಜಾವಾ ಬುಕ್ ಇದು ಗೈಸ್, ಜಾವಾ ಬುಕ್ಕು. ಗಾಯ್ಸ್, ಈಗ ಕಾಲೇಜ್ಗೆ ಹೋಗ್ತಿದ್ದೇನಲ್ಲ, PUCದು, ಅದು ನೀವು ಕಮೆಂಟ್ ಮಾಡಿ SID ಅಂತ. ಇವನಿಗೆ ನನ್ನ ಒಳ್ಳೆ ಮಾತಲ್ಲೇ ಇದೆ, ಇವ್ನು ಕೇಳಲ್ಲ. ಇವನು ನೋಡಿ, ನಿನ್ ರೂಮ್ನ ನೀನು ಕ್ಲೀನ್ ಮಾಡ್ಕೊಬೇಕು, ನನ್ನ ಟೇಬಲ್ನ ಕ್ಲೀನ್ ಮಾಡ್ಕೊಂಡಿಲ್ವಾ? ನಾನು ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ ಗಾಯ್ಸ್. ಇವನು ಸೋಂಬೇರಿ ಇವನು. AC ಹಾಕೊಂಡು ಸಖತ್ತಾಗಿ ಮಲ್ಕೊಂತೀನಿ, ಅದಕ್ಕೆ ನಾನು ಡೈಲಿ ಬಿಸಿ ಕಟ್ಕೊಂತೀನಿ. ನಾನಂತೂ ನೋಡಿ ಹಾಸಿಗೆ ನೋಡಿ ಯಾವ ಥರ ಇದೆ ನೋಡಿ, ನೋಡ್ತಿದ್ದೀರಾ? ನೋಡಿ ಹೇ ಗಬ್ಬುಡ್ಗಿ ತೋರಿಸಲ್ಲಿ ತೋರಿಸ್ತೀನಿ ನೋಡಿ, ನಿಂಜಾ ಟೆಕ್ನಿಕ್. ಗಾಯ್ಸ್, ಹಾಲೆ ಸೆಕೆ ಕಿತ್ಕೊಂಡ್ಬಿಡ್ತು ನೋಡಿ. ಫ್ಯಾನ್ ಹಾಕ್ಬೇಕು, ಬಟ್ ಇವಾಗೆಲ್ಲ ಗಾಳಿಗೆ ಇದಾಗ್ಬಿಡ್ತಿದೆ ಅಂತ ಫ್ಯಾನ್ ಹಾಕಿಲ್ಲ. ಅಪ್ಪ ಸಕ್ಕ ಸೆಕೆ ಗಾಯ್ಸ್. ಆದ್ರೂ ನಮ್ಮ ರೂಮ್ ನೀಟಾಗಿ ಇಕ್ಕೊಬೇಕು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಬೆಡ್ಡು ರೆಡಿ.
ಹಾ ಕೆಡಿಸ್ತೀನಿ ಏನೇ ಕೆಡಿಸ್ತೀನಿ ಚೆಸ್ತೀನಿ ಕೆಡಿಸ್ಲಾ ಅಪ್ಪಿ ಕೆಡಿಸ್ಲಾವಾ ಕೆಡಿಸ್ತೀನಿ ಅಂತವಳೆ ನೋಡಿ ಗಾಯ್ಸ್. ಇವಾಗ ಇದನ್ನ ನಮ್ಮ ಟೇಬಲ್ನ ಕ್ಲೀನ್ ಮಾಡಬೇಕು ನೋಡಿ. ಯಪ್ಪ ಇವಾಗ ನೀಟಾಗಿ ಬೆಡ್ ಆಯ್ತು. ಇವಾಗ ಟೇಬಲ್ಲು ಬನ್ನಿ ಟೇಬಲ್ನ ಕ್ಲೀನ್ ಮಾಡೋಣ. ರೆಡಿ ಗಾಯ್ಸ್ ನೋಡಿ ಸೆಕೆ ನೀರು ಬಾಟಲು ಇವಾಗೆಲ್ಲ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ವೇಸ್ಟೇಜ್ಗೆಲ್ಲ ನೋಡಿ ಇಲ್ಲಿ ಮಾಡೀನಿ, ಇದು ಡಸ್ಟ್ಬಿನ್ನು ಇಲ್ಲಿಗೆ ಹಾಕೋಣ ವೇಸ್ಟೇಜ್ ಎಲ್ಲ. ಫುಲ್ ಸೈಟ್ ನಮಗೂ ಬೆವ್ರಿ ಬರ್ತಿದೆ. ಈ ಸೆಕೆ ಕಾಲ ಯಾವಾಗ ಮುಗಿಯಿತು? ಮಳೆಗಾಲ ಇವತ್ತು ಮಳೆಗಾಲ ಬರಬೇಕಾಗಿತ್ತು, ಸೆಕೆಗಾಲ ಬಂದ್ಬಿಟ್ಟು ಮಳೆ. ಇವತ್ತು ಒಂದು ದಿವಸ ಮಳೆ ಬಂದಿದ್ರೆ ಸಖತ್ತಾಗಿರ್ತಿತ್ತು. ತನ್ನೂ ಗಾಳಿ ಬೀಸಿತ್ತು ಅದೇ ವಿಡಿಯೋ ಮಾಡಕ್ಕ. ಬಂದ ಮನೋಜ ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ತರದು ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ಇದೆ ನೋಡ್ಬೋದು ನೀವು. ಓದೋದೇ ಇಲ್ಲ, ಏನೋ ಓದಕ್ ಸ್ಟಾರ್ಟ್ ಮಾಡ್ಬೇಕು ಅಂದೆ. ಇಲ್ಲಿ ಡ್ರಾಯಿಂಗ್ ಪೆನ್ಸಿಲ್ ಡ್ರಾಯಿಂಗ್ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಬ್ಲಾಗ್ ಅಲ್ಲಿ. ನಂದೆಲ್ಲ ಡ್ರಾಯಿಂಗ್ಸ್ ತೋರಿಸ್ತೀನಿ ಇನ್ನೊಂದು ಬ್ಲಾಗ್ ಅಲ್ಲಿ, ಓಕೆನಾ? ನೋಡಿ ನನಗೆ ಬೇಕಾಗಿರೋದೆಲ್ಲ ಅವ್ನು ಬಿಸಾಕ್ತಾನೆ, ಅವನಿಗೆ ಬೇಕಾಗಿರೋದೆಲ್ಲ ನಾನು ಬಿಸಾಕಂಗಿಲ್ಲ. ಸೆಲ್ಫಿಶ್ ಇವನಂತೂ. ನೋಡಿ ಗಾಯ್ಸ್ ಇದು ನನ್ನ ಲ್ಯಾಪ್ಟಾಪ್ ಇಂದು ಬಾಕ್ಸು ನೋಡ್ಬೋದು. ನೋಡಿ ಇದ್ರ ಸ್ಪೆಸಿಫಿಕೇಶನ್ 8 ಕೋರ್ 7 ಕೋರ್ 13 ಇಂಚ್ ರೆಟಿನಾ ಬ್ಯಾಕ್ ಲೈಟ್ ಡಿಸ್ಪ್ಲೇ. ಎಷ್ಟು ಸಾವಿರ ಅಂತ ಹೇಳು? 92,900. ಮತ್ತೆ ಇದು ಮೌಂಟ್ ಸ್ಟ್ರಾಪ್, ಚೆಸ್ಟ್ ಸ್ಟ್ರಾಪ್ ಇಲ್ಲಿ ಈ ತರ ಹಾಕೊಳಕ್ಕೆ. ನಾವು ರೈಡಿಂಗ್ ಎಲ್ಲ ಹೋದಾಗ ಇದನ್ನೇ ಯೂಸ್ ಮಾಡೋದು. ಇದು ನನ್ನ ಫೇವ್ರೆಟ್ ಟ್ರೈಪಾಡ್ ಗೈಸ್. ಇದರಿಂದಾನೇ ನಾನು ಶುರು ಮಾಡಿದ್ ನನ್ನ ಯೂಟ್ಯೂಬ್ ಜರ್ನಿನ ನೋಡ್ಬೋದು. ಇಷ್ಟುದ್ದ ಬರುತ್ತಿದ್ದು ನೋಡಿ ಗಾಯ್ಸ್. ನಂದು ಕ್ಯಾಬಿನೆಟ್. ಈ ಕ್ಯಾಬಿನೆಟ್ ಆಕ್ಚುಲಿ ಯೂಸ್ ಮಾಡ್ತಿಲ್ಲ ನಾನು, ಹೊಸ ಕ್ಯಾಬಿನೆಟ್ ತಗೊಂಡಲ್ಲ. ಇದನ್ನ ಏನಾದ್ರು ಮಾಡೋಣ, ಗಿವ್ ಅವೇ ಏನಾದ್ರು ಕೊಡೋಣ ಒಂದ್ ಸ್ಪೆಷಲ್ ಬ್ಲಾಗ್ ಅಲ್ಲಿ. ಏನಿಲ್ಲ ಒಂದ್ ಟಾರ್ಗೆಟ್ ಇಕ್ತೀನಿ. ಆ ಟಾರ್ಗೆಟ್ ನ ಏನಾದ್ರು ರೀಚ್ ಆದ್ರೆ ಸೊ ನಾನು ಇದೊಂದು ಕ್ಯಾಬಿನೆಟ್ ನಾನು ಫುಲ್ ಸೈಜ್ ಕ್ಯಾಬಿನೆಟ್ ನೋಡ್ಬೋದು. ಇಲ್ಲಿ LED ಲೈಟ್ ಕೂಡ ಬರುತ್ತಿದ್ರಲ್ಲಿ. ಇದನ್ನ ನಾನು ಗಿವ್ ಅವೇ ಆಗಿ ಕೊಡ್ತೀನಿ. ಗೈಸ್ ಇವಾಗ ನಮ್ ತಂಗಿ ಬುಕ್ ನ ಜೋಡಿಸ್ತಾವಳೆ ನೋಡಿ ನೀಟಾಗಿ. ಎಲ್ಲ ಬುಕ್ಗಳು ನಾನು ಜಿಮ್ಮಿಗೆ ಹೋಗ್ತಿದ್ನಲ್ಲ ಅವಾಗ ಯೂಸ್ ಮಾಡ್ತಿದ್ ಬಾಟಲ್. ಇದು ಯೂಸ್ ಆಗ್ದಿಲ್ದ ಐಟಮ್ನೆಲ್ಲ ಇಲ್ಲಿ ಇಕ್ಕಿದೀನಿ ಕೆಳಗಡೆ ನೋಡ್ಬೋದು ನೀವು. ಮತ್ತೆ ಇಲ್ಲಿ ನೋಡಿ ಬುಕ್ಸ್ ಗಳನ್ನೆಲ್ಲ ನೀಟಾಗಿ ಇಲ್ಲಿ ಜೋಡಿಸ್ತಾವಳೆ ನಮ್ ತಂಗಿ ನೋಡಿ. ಈ ತರ ಜೋಡ್ಸಕ್ ಇಷ್ಟ ನನ್ಗೆ, ಬಟ್ ಇದು ಹಿಂಗ್ ಬಿದ್ಬಿಡುತ್ತೆ ಗೈಸ್, ಅದೇನೆ ಪ್ರಾಬ್ಲಮ್. ಗಾಯ್ಸ್ ನೋಡಿ ನಮ್ ಗಣೇಶ ಎಷ್ಟು ಚೆನ್ನಾಗಿ ಇವಾಗ ನೀಟಾಗಿ ಕ್ಲೀನ್ ಆಗಿದೆ. ಗಾಯ್ಸ್ ಇನ್ನೇನ್ ಫೈನಲ್ ಸ್ಟೆಪ್. ಓಕೆ ಗಾಯ್ಸ್ ಫೈನಲ್ ಔಟ್ಪುಟ್ ನೋಡಿ ಈ ತರ ಬಂದಿದೆ ನೋಡ್ಬೋದು ನೀವು. ಮತ್ತೆ ಲೈಕ್ ವಾಲ್ಸ್ ಇದೆಯಲ್ಲ, ಅದು ಗೋಡೆಗಳಿಗೆಲ್ಲ ಏನಾದ್ರು ಒಂದ್ ಮಾಡೋಣ ಮುಂದಿನ ದಿವಸಗಳಲ್ಲಿ. ಅರ್ನಿಂಗ್ ಸ್ಟಾರ್ಟ್ ಆಗ್ಲಿ, ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಒಳ್ಳೆ ಡೆಕೋರೇಷನ್ ಮಾಡೋಣ. ಏನಾದ್ರು ಸ್ಟಿಕ್ಕರ್ಸ್ ನ ಅಂಟೋಕೆ ಟ್ರೈ ಮಾಡ್ತೀನಿ ಸುತ್ತ ವಾಲ್ ಅಲ್ಲೂ. ಮೇನ್ ವಿಷಯ ಏನಪ್ಪಾ ಅಂದ್ರೆ ಇವಾಗ ನಮ್ಮ ಮಧ್ಯದಲ್ಲಿ ನಮ್ದು ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು. ಸೊ ವಿಡಿಯೋ ಅರ್ಧಕ್ಕೆ ನೆಕ್ಸ್ಟ್ ಸ್ಟಾಪ್ ಆಗ್ಬಿಟ್ಟಿತ್ತು. ಇವಾಗ ನಂದು ಲ್ಯಾಪ್ಟಾಪ್ ಇದೆಯಲ್ಲ ನೋಡಿ, ಇಲ್ಲೇ ಇದೆ ನೋಡಿ ಲ್ಯಾಪ್ಟಾಪ್. ಇದಕ್ಕೆಲ್ಲ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಯ್ತು. ವಿಡಿಯೋಸ್ ಎಲ್ಲ ಹಳೆ ವಿಡಿಯೋಸ್ ಮತ್ತೆ ವ್ಲಾಗ್ ವಿಡಿಯೋಸ್ ಎಲ್ಲ ಅದು ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡಿರೋದು. ಮತ್ತೆ ನಾನ್ ಹೇಳೋದನ್ನು ಇಷ್ಟೇ, ನಿಮ್ದು ಯಾವ್ದಾದ್ರು ರೂಮ್ ಅಂತ ಇದ್ರೆ ಪರ್ಸನಲ್ ರೂಮ್ ನೀವು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಅದು ತುಂಬಾನೇ ನಿಮ್ಗೆ ಲೈಕ್ ನಿಮ್ಗೆನೆ ಒಂಥರ ಚೆನ್ನಾಗ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಏನಾದ್ರು ನೀವು ವರ್ಕ್ ಮಾಡಕ್ ಕುತ್ಕೊಂತೀರಾ ಅಂದ್ರೆ ಅದು ಧೂಳ್ ಇದ್ರೆ ಅದೆಲ್ಲ ಚೆನ್ನಾಗ್ ಕಾಣಿಸಲ್ಲ. ನೀಟಾಗಿ ಇಟ್ಕೊಳ್ಳಿ. ಮತ್ತೆ ಈ ವ್ಲಾಗ್ ನ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಇನ್ನೂ ಸ್ಟೋರೇಜ್ ಫುಲ್ ಅಂತಾನೆ ಬರ್ತಿದೆ, ಅದಕ್ಕೋಸ್ಕರ ಸ್ಟೋರೇಜ್ ಪ್ರಾಬ್ಲಮ್ ಇರೋದಕ್ಕೆ ಈ ವ್ಲಾಗ್ ನ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನು ಇಂಟ್ರೆಸ್ಟಿಂಗ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. On that west